ಎಲ್ಲರಿಗೂ ನಮಸ್ಕಾರ. ಬಾರ್ ಕೌನ್ಸಿಲ್ ಆಫ್ ಇಂಡಿಯಾ ರವರು ಈ 2025ರಲ್ಲಿ ಇದು 20ನೇ ಒಂದು ಎಕ್ಸಾಮ್ನು ನಡೆಸ್ತಿದ್ದಾರೆ. ಸೊ ಇದರಲ್ಲಿ ಸಿಲೆಬಸ್ ಬಂದ್ಬಿಟ್ಟು ಕಾನ್ಸ್ಟಿಟ್ಯೂಷನ್ 10 ಮಾರ್ಕ್ಸ್ಗೆ, ಇದೆಲ್ಲ ನೀವು ನೋಡ್ಕೊಂಡಿರ್ತೀರ ಆಲ್ರೆಡಿ. ಆದರೆ ಎಕ್ಸಾಮಲ್ಲಿ ವಿತೌಟ್ ಬೇರೆ ಆ್ಯಕ್ಟ್ ಹೋದರೆ ಪಾಸಾಗೋ ಸಾಧ್ಯತೆ ಕಡಿಮೆ ಇರುತ್ತೆ. ಸೊ ದಯಮಾಡಿ ಎಲ್ಲರೂ ಬೇರೆ ಆ್ಯಕ್ಟ್ಗಳನ್ನ ತಗೊಂಡು ಹೋಗಿ. ಈ ಕನ್ಫ್ಯೂಷನ್ ಏನಪ್ಪ ಅಂತಂದರೆ IPC ಮತ್ತು ನೀವು ಭಾರತೀಯ ನ್ಯಾಯ ಸಂಹಿತ ಈ ಎರಡರಲ್ಲಿ ಯಾವುದ್ರಲ್ಲಿ ಮೇಜರ್ ಕ್ವಶನ್ಸ್ ಬರ್ಬೋದು ಅಂತ ಗೊಂದಲ ಆಗ್ಬೋದು. ಹಳೆ ಬೇರೆ ಆ್ಯಕ್ಟು ಪ್ಲಸ್ ಹೊಸ ಬೇರೆ ಆ್ಯಕ್ಟು ಎರಡನ್ನೂ ತೊಗೊಂಡೋಗಿ ಮೇಜರ್ ಹಳೇದು ಹೊಸದು ಎರಡೂ ಸೇರಿಸೇನೆ ಬರೋದು 8 ಕ್ವಶನ್ ಮಾತ್ರ ಇದರಲ್ಲಿ. ಮತ್ತು ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಒಂದು ಬಂದ್ಬಿಟ್ಟು ಇದು ಕೂಡ ಹಾಗೆ ಮಾಡಿ. ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ ಮತ್ತೆ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಇದು ಕೂಡ ಅಷ್ಟೇ. ಇದು ಎರಡರ ಬೇರೆ ಆಕ್ಟ್ಗಳನ್ನ ತಗೊಂಡು ಹೋಗಿ. ಮತ್ತೆ ಇದು ಎವಿಡೆನ್ಸ್ ಆಕ್ಟ್ ಬಂದ್ಬಿಟ್ಟು ಇದರಲ್ಲೂ ಕೂಡ 8 ಕ್ವಶನ್ಸ್ ಬರುತ್ತೆ. ಇದು ಇಂಪಾರ್ಟೆಂಟೇ. ಇದನ್ನು ಕೂಡ ಎರಡು ಬೇರೆ ಆಕ್ಟ್ ತಗೊಳ್ಳಿ. ಆದ್ರೆ ಇಲ್ಲಿ ಮೇನ್ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ, ನೀವು ಎಕ್ಸಾಮ್ ಹತ್ತದಂತೆ ಈ ಎಲ್ಲ ಸಬ್ಜೆಕ್ಟ್ಸ್ಗಳಿಂದ ಎಲ್ಲ ವೀಡಿಯೋಸ್ಗಳಾಗಿರ್ಬೋದು ಅಥವಾ ಯೂಟ್ಯೂಬಲ್ಲಿ ನಿಮ್ಗೆ ಸಾಕಷ್ಟು ಸಿಗುತ್ತೆ. ಆ ವೀಡಿಯೋಸ್ಗಳಾಗಿರಲಿ ಅಥವಾ ನೀವು ಬುಕ್ ರೆಫರ್ ನೀವು ಬೇರೆ ಆ್ಯಕ್ಟು ಅಥವಾ ಅದಕ್ಕೆ ಸಂಬಂಧಿಸಿದ ಟಾಪಿಕ್ ಕಂಟೆಂಟ್ ಇಂಪಾರ್ಟೆಂಟ್ ಏನಿದೆ ಅದೆಲ್ಲನೂ ಕೂಡ ನೀವು ಒಂದು ಸಾರಿ ನೋಡ್ಕೊಳ್ಳೇಬೇಕಾಗುತ್ತೆ. ಯಾಕಂದರೆ ಇಲ್ಲಿ ನೀವು ಬೇರೆ ಆ್ಯಕ್ಟ್ ತೊಗೊಂಡು ಹೋಗ್ಬಿಡ್ತೀನಿ ಅಂದರೆ ನೀವೆಲ್ಲ ಪಾಸ್ ಆಗ್ತೀನಿ ಅಂತ ಅಂದ್ಕೋಬೇಡಿ. ಯಾಕೆಂದರೆ ಡೈರೆಕ್ಟ್ ಎಲ್ಲ ಕ್ವಶನ್ಸ್ಗಳು ಕೂಡ ಡೈರೆಕ್ಟು ಬೇರೆ ಆ್ಯಕ್ಟ್ ಸೆಕ್ಷನ್ಸ್ ಥ್ರೋ ಬರುತ್ತೆ, ಇಲ್ಲ ಯಾವುದೋ ಸೆಕ್ಷನಲ್ಲಿ ಬಂದಿರೋ ಕಂಟೆಂಟ್ ಮೇಲೇ ಬಂದಿರುತ್ತೆ, ಹುಡುಕ್ಬಿಟ್ರೆ ಬೇಗ ಸಿಕ್ಬಿಡುತ್ತೆ ಅಂತ ನೀವು ಅಂದ್ಕೊಬೇಡಿ. ಯಾಕಂದರೆ ಇಲ್ಲಿ ಆ ರೀತಿ ಬರೋದು ಹಬ್ಬ ಅಂದರೆ ಒಂದು 10 ಮಾರ್ಕ್ಸ್ ಇಲ್ಲ 15 ಅರೌಂಡ್ ಕ್ವಶನ್ಸ್ ಮಾತ್ರ ಇರ್ಬೋದು. ನಿಮ್ಮ ಅದೃಷ್ಟ ಏನೋ ಚೆನ್ನಾಗಿದ್ದರೆ ಬರ್ಬೋದು, 20-25 ಅಬೋ ಬರ್ಬೋದೇನೋ. ಇಲ್ಲ ಅಂದರೆ ಅದಕ್ಕಿಂತ ಕಡಿಮೆನೇ ಬರುತ್ತೆ. ಡೈರೆಕ್ಟಾಗಿ ಆ ರೀತಿ ಕೇಳೋದಿಲ್ಲ. ನೀವು ಲಾ ಡಿಗ್ರಿಯಲ್ಲಿ ಇರಬೇಕಾದ್ರೆ ಶಾರ್ಟ್ ನೋಟ್ ಅಂತ ಬರ್ತಿತ್ತು. ಸೊ ಆ ರೀತಿಯಲ್ಲೂ ಕೂಡ ಕೆಲವೊಂದು ಕ್ವಶನ್ಸ್ ಆಗುತ್ತೆ. ಆ್ಯಂಡ್ ಮತ್ತು ಕೆಲವೊಂದು ಇಂಪಾರ್ಟೆಂಟ್ ಕಂಟೆಂಟ್ ಏನಿದೆ ಅದ್ರ ಮೇಲೂ ಕೂಡ ಕೆಲವೊಂದು ಕ್ವಶನ್ಸು ಇಂಡೈರೆಕ್ಟ್ಲಿಯಾಗಿ ಕೇಳ್ತಿರ್ತಾನೆ. ಹಾಗಾಗಿ ನೀವು ಆ ವಿಷಯದ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡ್ಕೊಂಡಿರೋದು ಒಳ್ಳೆಯದು. ವಿತೌಟ್ ಸ್ಟಡಿ ನಾನು ಹೋಗ್ತೀನಿ ಅಂತಂದರೆ ಅದು ಸಾಧ್ಯ ಇಲ್ಲ. ನೀವು ಒಂದೇ ಸಾರಿಗೆ ಪಾಸ್ ಆಗ್ತೀನಿ ಅಂದರೆ ಅದು ನಿಮ್ಮ ಅದೃಷ್ಟ, ನಿಮ್ಮ ಲಕ್ ಅಷ್ಟೇ. ಆದರೆ ಯಾವುದೇ ರೀತಿಯಲ್ಲಿ ಪಾಸ್ ಆಗ್ತೀನಿ ಅನ್ನೋದೇ ಗ್ಯಾರಂಟಿ ಅಂತೂ ಹೋಪ್ ಇಟ್ಕೋಬೇಡಿ ನೀವು ಸ್ಟಡಿ ಮಾಡಲಿಲ್ಲ ಅಂತಂದರೆ. ಸೊ ಇನ್ನೂ ಕಾಲ ಮಿಂಚಿಲ್ಲ. ತಾವುಗಳು ಇದೇನು ಜಾಸ್ತಿ ಸಬ್ಜೆಕ್ಟ್ಸ್ ಎಲ್ಲ ಎಲ್ಲದ್ರ ಮೇಲೆ ಈಗ ಕೆಲವೊಂದು ನೀವು 2 ಮಾರ್ಕ್ಸಿಗಿದೆ. ಇದು ಲ್ಯಾಂಡ್ ಎಕ್ವೈಸೇಷನ್ ಆ್ಯಕ್ಟ್ 2 ಮಾರ್ಕ್ಸಿಗಿದೆ, ಇಂಟೆಲೆಕ್ಚುವಲ್ ಪ್ರಾಪರ್ಟಿ ಎಲ್ಲ 2 ಮಾರ್ಕ್ಸಿಗಿದೆ, ಲಾ ಆಫ್ ಕಾಂಟ್ರಾಕ್ಟ್, ಸ್ಪೆಸಿಫಿಕ್ ರಿಲೀಫ್ ಇದೆಲ್ಲ ಸೇರಿ 3-4 ಆ್ಯಕ್ಟ್ಗಳು ಸೇರಿಬಿಟ್ಟು 8 ಮಾರ್ಕ್ಸಿಗಿದೆ. ಇವು ಬಿಟ್ಬಿಡೋಣ. ಮೇಲ್ಗಡೆ ಇರೋವು ಯಾವುವು 10 ಮಾರ್ಕ್ಸಿಗಿರೋವು 8 ಮಾರ್ಕ್ಸಿಗಿರೋವು ಮಾತ್ರ ಚೆನ್ನಾಗಿ ಓದ್ಕೊಂಡು ಹೋದರೆ ಆಯಿತು ಅಂತ ಅಂದ್ಕೋಬೇಡಿ. ಯಾಕಂದರೆ ಅವು ಕೂಡ ಇಂಪಾರ್ಟೆಂಟೇ. ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಬಿಡಿ. ಜಾಸ್ತಿ ಕಂಟೆಂಟ್ ಜಾಸ್ತಿ ಕ್ವಶನ್ಸ್ ಬರೋವಂಥ ಸಬ್ಜೆಕ್ಟ್ಗಳಿಗೆ ಹೆಚ್ಚಿನ ಸಮಯವನ್ನು ಕೊಡಿ. ಮತ್ತು ಕಡಿಮೆ ಮಾರ್ಕ್ಸು 12 ಮಾರ್ಕ್ಸಲ್ಲಿ 2 ಮಾರ್ಕ್ಸಲ್ಲಿ 4 ಮಾರ್ಕ್ಸಲ್ಲಿ ಕೇಳಿರೋ ಕೂಡ ನೆಗ್ಲೆಕ್ಟ್ ಮಾಡಬೇಡಿ. ಅವು ಕೂಡ ನೀವು ಆ ಒಂದು ಸಬ್ಜೆಕ್ಟಲ್ಲಿ ಇಂಪಾರ್ಟೆಂಟ್ ಕಂಟೆಂಟ್ ಏನಿದೆ, ಇಂಪಾರ್ಟೆಂಟ್ ವಿಷಯಗಳು ಏನಿದೆ ಅವುಗಳ ಮೇಲೆ ಕೂಡ ತಾವುಗಳ ಗಮನ ವಹಿಸಲೇಬೇಕು. ಥ್ಯಾಂಕ್ ಯು.